ಹೆಲೋ ಎವ್ರಿವನ್. ಸೊ ಇವತ್ತು ಕೇಂಬಲೆ ಸೊಪ್ಪಲ್ಲಿ ಮಾಡುವಂತಹ ಪತ್ರೊಡೆ ಹೇಗೆ ಮಾಡೋದು ಅಂತ ಹೇಳ್ಕೊಂಡು ನೋಡುವ. ಸೊ ಪತ್ರೊಡೆ ಮಾಡೋಕ್ಕೆ ಬೇಕಾದಂತ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಫಸ್ಟ್ ಕೇಂಬಲೆ ಸೊಪ್ಪು. ಸೊ ನಾನೀಗ ಇಲ್ಲಿ ಒಂದು 10 to 15 ಲೀವ್ಸ್ ನ ತಗೊಂಡಿದ್ದೀನಿ. ಸೊ ಅದಕ್ಕೆ ಒಂದು 2 ರಿಂದ 3 ಆನಿಯನ್, ಸ್ವಲ್ಪ ತೆಂಗಿನಕಾಯಿ, ಮತ್ತೆ ಬೆಲ್ಲ, ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ, ಮತ್ತೆ ಖಾರಕ್ಕೆ ನಮ್ಗೆ ಎಷ್ಟು ಮೆಣಸಿನಕಾಯಿ ಬೇಕು ಅಷ್ಟು ಕಾಯಿ ಮೆಣಸು ಹಾಕ್ಬೋದು, ಇಲ್ಲಾಂತಂದ್ರೆ ಚಿಕ್ಕ ಮೆಣಸಿನಕಾಯಿ ಸಹ ಹಾಕ್ಬೋದು. ಮತ್ತೆ ಕಲರಿಗೆ ಬೇಡಂಗಿ ಮೆಣಸಿನಕಾಯಿ, ಸ್ವಲ್ಪ ಜೀರಿಗೆ, ಮತ್ತೆ ಸ್ವಲ್ಪ ಸಂಬಾರ, ಮತ್ತೆ ಹುಣಸೆ ಹುಳಿ. ಮತ್ತೆ ಇದು ಮಾಡೋಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕಂದ್ರೆ 2 to 3 hours ಅಕ್ಕಿ ಮತ್ತೆ ಉದ್ದಿನ ಬೇಳೆನ ನೆನ್ಸಿಟ್ಕೋಬೇಕು. ಸೊ ನಮಗೆ ಈಗ 11 to 15 ಲೀವ್ಸ್ ಇದೆ. ಸೊ ಅದಕ್ಕೆ ಬೇಕಾದಂತ ಮೆಜರ್ಮೆಂಟ್ ಅನ್ನ ನಾವು ತಗೋಬೇಕು. ಸೊ ಈಗ ಇದ್ರೆಲ್ಲ ಜೊತೆಗೆ ನಾವೇನ್ ಮಾಡ್ಬೇಕಂದ್ರೆ ಸ್ವಲ್ಪ ಟೇಸ್ಟ್ಗೆ ಬೇಕಾದಷ್ಟು ಉಪ್ಪು ಮತ್ತೆ ಸ್ವಲ್ಪ ಅರಿಶಿನ ಹಾಕೊಂಡು ಮಿಕ್ಸಿ ಮಾಡ್ಕೋಬೇಕು. ಸೊ ಈಗ ಗ್ರೇವಿ ರೆಡಿ ಆಗಿದೆ. ಇದಕ್ಕೆ ನಾವು ನೀರ್ ಸೇರ್ಸ್ಕೋಬಾರ್ದು. ನೀರ್ ಸೇರ್ಸ್ಕೊಂಡ್ರೆ ಅದು ಅಂತಂದ್ರೆ ಲೀಕ್ ಆಗುತ್ತೆ. ಸೊ ನಾವು ಏನ್ ಮಾಡ್ತಾ ಇದ್ದೀವಿ ಅದಕ್ಕೆ ವಿತೌಟ್ ವಾಟರ್ ನ ನಾವು ಮಾಡ್ಬೇಕು. ಸೊ ಈಗ ನಾವೇನ್ ಮಾಡ್ಬೇಕಂತಂದ್ರೆ ಈಗ ಲೀಫ್ ನ ತಗೊಂಡು ಲೀಫ್ ಹಿಂದ್ಗಡೆಗೆ ನಾವೇನ್ ಗ್ರೇವಿ ಮಾಡಿದೀವಿ ಅದನ್ನ ಚೆನ್ನಾಗಿ ಹಾಕ್ಬೇಕು. ಸೊ ಎಲ್ಲಾ ಲೀಫ್ ಈಗ ನಾವು ಒಂದು ಸೆಟ್ಗೆ ನಾವು ಆಲ್ಮೋಸ್ಟ್ 4 to 5 ಲೀವ್ಸ್ ನ ತಗೋಬಹುದು. ಅಂದ್ರೆ ಫಸ್ಟ್ ನಾವು ದೊಡ್ಡ ಲೀಫ್ ನ ಮೇಲೆ ಹಾಕೋಬೇಕಾಗುತ್ತೆ, ಅದ್ರದ್ದು ಮೇಲೆ ನೆಕ್ಸ್ಟ್ ಚಿಕ್ಕ ಲೀಫ್ ನ ಹಾಕೊಂಡು ಹೋಗ್ಬೇಕು. ಸೊ ಇದಕ್ಕೆ ಈಗ ನಾವು ಚೆನ್ನಾಗಿ ಗ್ರೇವಿನ ಹಾಕೋಬೇಕು. ಏನ್ ಗ್ರೇವಿ ಮಾಡಿದೀವಿ ಅದು. ಸೊ ಈಗ ಇದು ಒಂದು ಲೀಫ್ ಫುಲ್ ಆಗಿದೆ. ಸೊ ಈಗ ಇದ್ರದ್ದು ಸ್ಟ್ರೈಟ್ ಆಗಿ ಇನ್ನೊಂದು ಲೀಫ್ ನ ಇಟ್ಕೊಂಡು ಮತ್ತೆ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಇದಕ್ಕೆ ಈಗ ಗ್ರೇವಿನ ಹಾಕ್ಬೇಕು. ಸೊ ಈಗ ಒಂದು 4 to 5 ಲೀಫ್ ನ ಹಾಕ್ಬೋದು ಅಷ್ಟೇ. ಜಾಸ್ತಿ ಹಾಕಿದ್ರೆ ತುಂಬಾ ಫ್ಯಾಟ್ ಆಗುತ್ತೆ, ನಿಲ್ಲೋದಿಲ್ಲ. ಸೊ ಈಗ ಇದು ಸೆಕೆಂಡ್ ಲೀಫ್, ಫಿಫ್ತ್ ಲೀಫ್. ಸೊ ಈಗ ನಾನು ಲಾಸ್ಟ್ ಗೆ ಚಿಕ್ಕದ ಹಾಕೊಂಡಿದ್ದೀನಿ. ಸೊ ಫಸ್ಟ್ ದೊಡ್ಡದು ಹಾಕೊಂಡು ಸೊ ಮೀಡಿಯಂ ಸೈಜ್ ಇಂದ ನಾವು ಅದನ್ನ ಬರ್ಬೇಕು. ಸೊ ಈಗ ಇದು ಫುಲ್ ಸೆಟ್ ಆಗಿದೆ. ಈಗ ನಾವ್ ಇದನ್ನ ಮೆಲ್ಲೆ ರೋಲ್ ಮಾಡ್ಕೊಂಡು ಬರ್ಬೇಕು. ಸೊ ಈಗ ಇಲ್ಲಿ ಒಂದು ಟೂತ್ ಪಿಕ್ ನ ಮಾಡಿದ್ರೆ ಅದು ಬಿಡೋದಿಲ್ಲ ಅಂತ. ಸೊ ಈಗ ಇದು ಒಂದ್ ಲೇಯರ್ ಫುಲ್ ಸೆಟ್ ಆಗಿದೆ. ಈಗ ಇದನ್ನ ನಾವು ಸ್ಟೀಮ್ಗೆ ಇಡ್ಬೇಕಾಗುತ್ತೆ. ಸೊ ಈಗ ಫುಲ್ ಲೇಯರ್ ರೆಡಿ ಆಗಿದೆ. ಈಗ ನಾನು ಟೋಟಲ್ ನಾನು 3 ಸೆಟ್ ಮಾಡಿದ್ದೀನಿ. ಆ ದೊಡ್ಡ ಎಲೆನ ಕಟ್ ಮಾಡಿದ್ದೀನಿ ಮಧ್ಯದಲ್ಲಿ. ಸೊ ಈಗ ಇದನ್ನ ಸೈಕಲದಲ್ಲಿ ಕೆಳಗೆ ನೀರ್ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಒಂದು 40 to 50 ಮಿನಿಟ್ಸ್ ನಾವು ಸ್ಟೀಮ್ ಅಲ್ಲಿ ಇಡ್ಬೇಕು. ಸೊ ಈಗ ಇದು ಸ್ಟೀಮ್ ಆಗಿದೆ. ಸೊ 3 ಪೀಸಸ್ ಸ್ಟೀಮ್ ಆಗಿದೆ. ಸೊ ಇದನ್ನ ನಾವು ಪತ್ರೊಡೆ ಅಂತ ಹೇಳ್ತೀವಿ. ಇದು ನಮಗೆ ಮೇನ್ ಆಗಿ ಕಕ್ಕಡ ಮಂತಲ್ಲಿ ಸಿಗುವಂತಹ ಸ್ಪೆಷಲ್ ಲೀಫ್. ಇದು ನಾವು ಇವನ್ ಕಕ್ಕಡ ಮಂತಲ್ಲಿ ಮಾತ್ರ ಇದನ್ನ ಮಾಡ್ತೀವಿ. ಈಗ ಇದು ಸ್ಟೀಮ್ ಆಗಿರೋನಿಗೆ ನಾವು ನಮ್ಗೆ ಎಷ್ಟು ಸೈಜ್ಗೆ ಬೇಕು ಅಷ್ಟು ಸೈಜ್ಗೆ ನಾವೀಗ ಇದನ್ನ ಪೀಸ್ ಮಾಡ್ಕೋಬೇಕು. ಸೊ ಹೀಗೆ ತವದಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈಗ ಇಟ್ಕೋಬೇಕು. ಇನ್ನೊಂದು 2 seconds 2 minutes ಇದನ್ನ ಬೇಯಕ್ಕೆ ಬಿಡ್ಬೇಕು. ಸೊ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಹೀಗೆ. ಸೊ ಒಂದ್ ಸೈಡ್ ಆದ್ಮೇಲೆ ನೆಕ್ಸ್ಟ್ ಸೈಡ್ ಅದನ್ನ ಮರ್ಚಿ ಬೇಯಿಸ್ಬೇಕು. ಸೊ ಈಗ ಇದನ್ನ ಇನ್ನೊಂದ್ ಸೈಡ್ ನ ನಾವು ಬಿಸಿಗೆ ಇಟ್ಕೋಬೇಕು. ಸೊ ಇದು ರೋಸ್ಟ್ ಆದ್ಮೇಲೆ ನಾವು ಇದನ್ನ ತಿನ್ಬೋದು. ಸೊ ಈಗ ಫೈನಲ್ ಆಗಿ ಪತ್ರೊಡೆ ರೆಡಿ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಕೌಂಟ್ ನ ಫಾಲೋ ಮಾಡಿ.